ಮಿಡಲ್ ಫಿಂಗರ್ ತೋರಿಸಿದ್ರೆ ಮಾಧ್ಯಮಗಳಿಗೆ, ಮಾಧ್ಯಮ ಅಂದ್ರೆ ಅವರು ರೆಸ್ಪೆಕ್ಟ್ ಮಾಡಿಲ್ಲ ಅನ್ನೋಂಥದ್ದು ಆರೋಪ. ನಮಗ್ ನೋಡಿದ್ರೆ ಆತರ ಏನು ಫೀಲಿಂಗೇ ಬರ್ತಾ ಇಲ್ಲ. ನೀವ್ಯಾಕೆ ಆ ಫೀಲಿಂಗ್ ತಗೊಳ್ತಾ ಇದ್ದೀರಾ? ಅವ್ರೇನ್ ಬಾಯಿಂದ ಹೇಳಿದಾರ, ಅವ್ರೇನ್ ಕಣ್ಣಿಂದ ಹೇಳಿದಾರ? ಏನೂ ಇಲ್ಲ. ಇಲ್ಲ, ಅದು ಮುದ್ರಾ ಮಾಡ್ತಿದಾರೆ, ಅವರು ಯೋಗ ಮಾಡ್ತಾ ಇದಾರೆ. ಕಪಾಳಿಗೆ ಬಾರಿಸ್ದೆ ಚಪ್ಪಲಿಲಿ ಅನ್ನುವಂಥ ವಿಚಾರವನ್ನ ಹಂಚ್ಕೊಂಡಿದ್ರೆ ಆ ಹೆಣ್ಮಗಳು ಮಾಡಿದ್ ಸರಿ ಅಂತ ಅನ್ಸುತ್ತಾ ಅಥವಾ ಅವ್ರು ರಾಂಗ್ ಅಂತ ಅನ್ಸುತ್ತಾ ಸಂಜನಾ? ಬೇಕಂತಾನೆ ಮಾಡಿದಾರ ಈ ಲೇಡೀಸು ಅಂತ ನನಗೆ ಅನಿಸ್ತಾ ಇದೆ. ತೋರ್ಸಕ್ಕೆ ನಾನು ಬದುಕಿದ್ದೀನಿ, ನಾನು ಈ ಜೀವನದಲ್ಲಿ ಇದ್ದೀನಿ, ಅವ್ರ ಜೀವನದಲ್ಲಿ ನಾನು ಇದ್ದೀನಿ ಅಂತ ಬೇಕಂತಾನೆ ಮಾಡಿದ್ದಾರೆ. ಬೇಕಂತಾನೆ ಇದೆಲ್ಲ ಮಾಡಿಸಿದಾರ ಅವ್ರ ಕೈಯಿಂದಾನೆ ಅಂತ ನನಗಂತೂ ಅನ್ಸುತ್ತೆ. ತುಂಬಾ ಬೇಜಾರಾಗುತ್ತೆ ನನಗೆ. ಅಷ್ಟೊಂದು ದೊಡ್ಡ ವ್ಯಕ್ತಿನ ದರ್ಶನ್ ಅವ್ರನ್ನ ಯಾವ ಮಟ್ಟಕ್ಕೆ ತಂದ್ಬಿಟ್ಟು, ಯಾವ ಮಟ್ಟಕ್ಕೆ ಡೆಸ್ಟ್ರಾಯ್ ಮಾಡ್ಬಿಟ್ಟು. ಫೈನಲಿ ಕೇಳಲೇಬೇಕು ಈ ಪ್ರಶ್ನೆ. ಆರಂಭದ ದಿನಗಳಿಂದನೂ ಕೂಡ ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಅಥವಾ ಅವ್ರ ಪರವಾಗಿ ಮಾತನಾಡ್ತಾ ನಾವು ನೋಡಿದಂತೆ ದರ್ಶನ ಹಾಗಲ್ಲ ಅಂತಾನೆ ಹೇಳ್ಕೊಂಡು ಬರ್ತಿದ್ದೀರಿ. ಬಟ್ ಕಳೆದ 2-3 ದಿನಗಳ ಹಿಂದೆ ನಡೆದಂತಹ ಘಟನೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅವರು ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಅವ್ರ ಸಹೋದರ ದಿನಕರ್ ತೂಗುದೀಪು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವ್ರನ್ನ ನೋಡೋದಕ್ಕೆ ವಿಸಿಟರ್ ರೂಮ್ಗೆ ಬರೋ ಸಂದರ್ಭದಲ್ಲಿ ಮಿಡಲ್ ಫಿಂಗರ್ ತೋರಿಸಿದ್ರೆ ಮಾಧ್ಯಮಗಳಿಗೆ, ಮಾಧ್ಯಮ ಅಂದರೆ ಅವರು ರೆಸ್ಪೆಕ್ಟ್ ಮಾಡಿಲ್ಲ ಅನ್ನೋಂಥದ್ದು ಆರೋಪ ಅನ್ನೋದಕ್ಕಿಂತ ಅವ್ರು ತೋರಿಸಿರೋದು ವಿಜುವಲಿ ಎಲ್ಲ ಕಡೆ ಬಂದಿದೆ, ನೀವು ಅದನ್ನು ನೋಡಿರ್ತೀರಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಇದಕ್ಕೆ? ಮಿಡಲ್ ಫಿಂಗರ್ ತೋರಿಸ್ಬೋದಾ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಮತ್ತೆ ಮೇರು ನಟ ಅಂತ? ಅದು ಯೋಗಾಭ್ಯಾಸ ಅಲ್ವಾ? ತುಂಬಾ ಋಷಿ ಮುನಿಯರು ನೀವು ನೋಡ್ತಾ ಇದ್ದೀರಾ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ. ಇದು ಒಂದು ತುಂಬಾನೇ ಪವರ್ಫುಲ್ ಆದ ಅದೊಂದು ಒಟುಸೆ. ಅದು ಕೆಳಗೆ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವ್ರು ನಡೀತಾ ಇದ್ದಾರೆ. ಏನೋ ಜಪ ತಪ ವ್ರತ ಮಾಡ್ತಾ ಇರಬೇಕು ತಲೆನಲ್ಲಿ. ಬಿಕಾಸ್ ಜೈಲ್ ಪಾಲರಿದ್ದವರು ಬರೀ ಪ್ರಾರ್ಥನೆನಲ್ಲೇ ಕುತ್ಕೊಳ್ತಾರಮ್ಮ ಅಲ್ಲಿ ದೇವ್ರ ಪಾದ ನಮಗೆ ಎಷ್ಟು ಕಾಣುತ್ತೆ ಅಂದರೆ, ಇಡೀ ಜೀವನದಲ್ಲಿ ನಮಗೆ ನಮ್ಮ 50 ವರ್ಷದ ಪಯಣದಲ್ಲಿ ಅದು ದೇವ್ರ ಪಾದ ಕಾಣಿಸಿರಲ್ಲ. ಆ ಇಡೀ ದಿನದಲ್ಲಿ 1 ನಿಮಿಷನೂ ನಾವು ದೇವ್ರನ್ನ ಯೋಚನೆ ಮಾಡದೆ ನಾವು ಕಳ್ಕೊಳ್ಳೋಕ್ಕೆ ಜೈಲ್ ಪಾರಾದಾಗ ಸಾಧ್ಯ ಇಲ್ಲ. ಸೊ ಅದೊಂದು ಯೋಗಾಭ್ಯಾಸನೇ ಆಗಿರಬೇಕು, ಅದೊಂದು ಮುದ್ರಾನೇ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವ್ರು ಏನೋ ಜಪ ತಪ ವ್ರತದಲ್ಲಿ ಇದ್ದಾರೆ. ಆ್ಯಂಡ್ ಅವ್ರು ಏನೂ ಬಾಯಲ್ಲಿ ಹೇಳಿಲ್ಲ, ಏನೂ ಕಣ್ಣಲ್ಲಿ ಸೈನ್ ಲ್ಯಾಂಗ್ವೇಜು ಮಾಡಿಲ್ಲ. ಸೊ ಯಾಕೆ ಅದನ್ನು ಇಷ್ಟು ದೊಡ್ಡದು ನಮಗೆ ಮಾಡಿದ್ದಾರೆ? ಆ್ಯಂಡ್ ಮೀಡಿಯಾಗೆ ಮಾಡಿದ್ದಾರೆ ಅಂತ ಮೀಡಿಯಾಗೆ ಯಾಕೆ ಗಿಲ್ಟಿ ಇದೆ? ಹೌದು, ಮೀಡಿಯಾ ಏನಾದರೂ ಫಸ್ಟ್ ಆ್ಯಂಡ್ ಫಾರ್ ಆಲ್ ಮೀಡಿಯಾದವರು ಜೈಲ್ ಒಳಗೆ ಕ್ಯಾಮ್ರಾ ಹಾಕ್ಬೋದಾ? ಅದು ಕರೆಕ್ಟಾ? ಇರ್ಬೋದು, ವಿಸಿಟರ್ಸ್ ರೂಮ್ ಇಲ್ಲ. ಸಿ ದ ಥಿಂಗ್ ಇಸ್ ಎವ್ರಿಥಿಂಗ್ ಇಸ್ ಅಂಡರ್ ಟ್ರಯಲ್. ಮೀಡಿಯಾನಲ್ಲಿ ತೋರ್ಸಂಗೆ ಇಲ್ಲ. ಅದರಲ್ಲೂ ಜೈಲ್ ಒಳಗೆ ನಡೀತಾ ಇರೋ ಮನುಷ್ಯನ ಆಚೆಯಿಂದ ಕ್ಯಾಮ್ರಾ ಹಾಕಂಗೆ ಇಲ್ಲ. ಯುನೋ ಇಟ್ಸ್ ದಟ್ ಇಟ್ ಸೆಲ್ಫ್ ಇಸ್ ಇಲ್ಲೀಗಲ್. ಆ್ಯಂಡ್ ಈಗ ಹಾಕಿದ್ದೀರಾ ಅಂದರೂ ಅವ್ರ ಪಾಡಿಗೆ ಅವರು ಏನೋ ನಡೀತಾ ಇದ್ದಾರೆ ಕೈ ಮಾಡ್ಕೊಂಡ್ಬಿಟ್ಟು, ಅದು ಕೈ ಕೆಳಗೆ ಮಾಡ್ಕೊಂಡ್ಬಿಟ್ಟು. ಯಾರಿಗೂ ಕೈ ಎತ್ತಿ ಅಂತೂ ತೋರಿಸಿಲ್ಲ ಏನೋ ಸೈನ್ ಲ್ಯಾಂಗ್ವೇಜ್. ಅದು ಯಾವುದೋ ಮುದ್ರಾ ಮಾಡಿಕೊಂಡು ಏನೋ ಜಪ ತಪದ್ರಲ್ಲಿ ಇದ್ದಾರೆ ಅವರು. ನೀವು ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನೀವು ಸಂಜನಾ ಅಂದರೆ ಯೋಗ, ನನ್ನ ಪ್ರಕಾರ ಯೋಗ ಧ್ಯಾನ ಜಪ ತಪ ಆರಂಭದಲ್ಲಿ ಮಾಡ್ಕೊಂಡಿದ್ರಿ, ಬಹುಶಃ ಈಗಲೂ ಅದನ್ನು ಕಂಟಿನ್ಯೂ ಮಾಡಿದ್ದೀರಾ. ಸೊ ಜೈಲಲ್ಲಿ ಇದ್ದಾಗ ಆ ಥರದ್ದು ಅಭ್ಯಾಸ ಇತ್ತಮ್ಮ ಹೀಗೆ? ಬರೀ ನಮಾಜ್ ಮಾಡೋದು, ಗಾಯತ್ರಿ ಮಂತ್ರಗಳು ಓದೋದು, ಮತ್ತು ಸೂರ್ಯ ಭಗವಂತನಿಗೂ ಕೂತ್ಕೊಂಡು ಪ್ರಯತ್ನ ಮಾಡೋದು. ಬಿಕಾಸ್ ನಂದು ರಾಹು ಕೇತು ಮಹಾದಶ ನಡೀತಾ ಇತ್ತು. ಆ್ಯಂಡ್ ರಾಹು ಕೇತು ಮಹಾದಶದಲ್ಲಿ ಮನುಷ್ಯನ್ಗೆ ಏನಾಗುತ್ತೆ ಅಂದರೆ, ಅವರು ಏಕಾಂತದಲ್ಲಿ ಹೊರಟೋಗ್ತಾರೆ, ಇಲ್ಲಾಂದರೆ ಅವರು ಸಾವಿಗೆ ಶರಣಾಗ್ತಾರೆ, ಇಲ್ಲಾಂದರೆ ಒಂದು ತುಂಬ ದೊಡ್ಡ ಕೆಟ್ಟ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಯಿಲೆ ಆಗೋಗಿ ಬೆಡ್ಡಲ್ಲಿ ಬಿದ್ದೋಗ್ತಾರೆ. ಆ ಥರದ್ದು ಒಂದು ಸಾವಿಗೆ ಶರಣಾಗೋಷ್ಟು ಡೇಂಜರ್ ದಶ ಏನಂದರೆ ರಾಹು ಮಹಾದಶ ಹಾಗೂ ಕೇತು ಅಂತರ್ದಶ. ಅದು ನನಗೆ ನಡೀತಾ ಇತ್ತು. ಆ್ಯಕ್ಚುಲಿ ನಾನು ಈ ವಿಷಯಗಳಲ್ಲಿ ನಂಬಲ್ಲ. ಬಟ್ ಈ ಥರ ಒಂದು ಸಂದರ್ಭ ಬಂದಾಗ ಬಲಿಪಶು ನನ್ನನ್ನು ಮಾಡಿಬಿಟ್ಟು ಕರ್ಕೊಂಡೋಗಿದ್ದಾರೆ. ಕಂಪ್ಲೀಟ್ಲಿ ಇನ್ನೋಸೆಂಟು, ನನಗೇನು ಸಂಬಂಧನೇ ಇಲ್ಲ. ನಾನು ಇಂಥದ್ದು ಏನು ಮಾಡಿಬಿಟ್ಟಿದ್ದೀನಿ ಭಗವಂತ ಈ ಥರ ಅನುಭವಿಸಿದ್ದಕ್ಕೆ. ನಾನು ತುಂಬ ಕಾನ್ಷಿಯಸ್ ಆಗಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾನು ನನ್ನ ಜೀವನ ಮಾಡೋದು, ಅಥವಾ ಸೋಷಿಯಲ್ ವರ್ಕ್ ಮಾಡೋದು, ಅಥವಾ ಬಡವ್ರಿಗೆ ಹೆಲ್ಪ್ ಮಾಡೋದು, ಅಥವಾ ಅನಾಥರ ಜೊತೆ ಇರೋದು, ನನ್ನ ಜೀವನನೇ ನಾನು ಹಂಗೆ ಬದುಕೊಂಬಂದಿದ್ದೀನಿ. ನಾನು ಯಾರಿಗೂ ಹಾನಿ ಮಾಡಿಲ್ಲಮ್ಮ ಲೈಫಲ್ಲಿ. ತುಂಬ ಒಂದು ಮಾನವೀಯತೆಯ ದೃಷ್ಟಿಯಲ್ಲೇ ನಾನು ಜೀವನ ಪ್ರತಿದಿನ ಮಾಡೋದು. ಆ ಕೇಸ್ ಮುಂಚೆನೇ ಆಗಿರ್ಬೋದು, ಕೇಸ್ ಆದಮೇಲೆ ಆಗಿರ್ಬೋದು, ನನ್ನ ಪಾಡಿಗೆ ನಾನು ಇರೋವಳು. ನನಗೆ ಯಾಕೆ ಈ ಥರ ಬಲಿಪಶು ಮಾಡಿದ್ದಾರೆ ಅಂತ ನನಗೆ ಆ ಅನಿಸಿಕೆಯಲ್ಲಿ ಬರೀ ನಾನು ಒಟುಸೆ ಪ್ರೇಯರ್ 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 ಪ್ರೇಯರ್. ಮತ್ತು ಇಡೀ ದಿನ ನಾನು ಯಾರು ಮನುಷ್ಯನ ಹತ್ರ ಮಾತಾಡ್ತೀನೋ ಇಲ್ವೋ, ಅಲ್ಲೊಂದು ಚಿಕ್ಕ ದೇವಸ್ಥಾನ ಇತ್ತಮ್ಮ,
ಅದರಲ್ಲೇ ಕುತ್ಕೊಂಡ್ಬಿಟ್ಟು ಹಿಂಗೆ ಪ್ರೇ ಮಾಡೋದು. ಮಧ್ಯದಲ್ಲಿ ಇದಿದೆ, ಮಧ್ಯದಲ್ಲಿ ಹಿಂದೂರವರ ದೇವರಿದೆ, ಸೈಡಲ್ಲಿ ಬಂದರೆ ಜೀಸಸ್ ರವರ ಕ್ರಾಸ್ ಇದೆ, ಅಲ್ಲೂ ಕುತ್ಕೊಂಡ್ಬಿಟ್ಟು ಪ್ರೇ ಮಾಡೋದು. ಇನ್ನೊಂದು ಪಕ್ಕದಲ್ಲಿ ನಮಾಜ್ ಮಾಡೋ ಮ್ಯಾಟ್ ಇದೆ, ಅದರಲ್ಲಿ ಕುತ್ಕೊಂಡು ಸುರ್ರಾಗಳು ಹೇಳೋದು ಉರ್ದುನಲ್ಲಿ. ಅದು ಅಷ್ಟೇ ಮಾಡಿರೋದು. ಲಿಟ್ರಲಿ ಸಾವಿರಾರು ಸಲ ಗಾಯತ್ರಿ ಮಂತ್ರ ಹೇಳೋದು, ಭಗವಂತ ತೆಗಿ ನನಗೆ ಇಲ್ಲಿಂದ ಅಂತ. ಹಾಗಾದ್ರೆ ದರ್ಶನ್ ಅವರ ಈ ಕೈ ಸನ್ನೆ ನಿಜಕ್ಕೂ ಮೀಡಿಯಾಗ್ ಮಾಡಿರೋದಲ್ಲ ಅಥವಾ ಅದು ಅಶ್ಲೀಲ ಸನ್ನೆನೇ ಅಲ್ಲ ಅನ್ನುವಂಥದ್ದು ಸಂಜನಾ ಅವರ ವಾದ. ಸಂಬಂಧನೇ ಇಲ್ಲ. ಸುಮ್ಮನೆ ಅವ್ರಾಗ ಅವ್ರೆ ಯಾಕೆ ಗಿಲ್ಟಿ ಫೀಲ್ ಆಗ್ತೀರಾ ನೀವು ಮೀಡಿಯಾದಲ್ಲಿ ನಿಮ್ಗೆ ಮಾಡಿದ್ದಾರೆ ಅಂತ? ನೀವೇನಾದ್ರೂ ಅಂಥದ್ದು ಮಾಡಿದ್ದೀರಾ ಅವ್ರಿಗೆ? ಅಷ್ಟು ಗಿಲ್ಟಿ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ನೀವೇ ಏನೋ ಮಾಡಿರಬೇಕು. ನಮಗೆ ನೋಡಿದ್ರೆ ಆ ಥರ ಏನೂ ಫೀಲಿಂಗೇ ಬರ್ತಾ ಇಲ್ಲ. ನೀವ್ಯಾಕೆ ಆ ಫೀಲಿಂಗ್ ತಗೊಳ್ತಾ ಇದ್ದೀರಾ? ಅವ್ರೇನು ಬಾಯಿಂದ ಹೇಳಿದಾರಾ? ಅವ್ರೇನು ಕಣ್ಣಿಂದ ಹೇಳಿದಾರಾ? ಏನೂ ಇಲ್ಲ. ಇಲ್ಲ, ಅದು ಮುದ್ರಾ ಮಾಡ್ತಿದ್ದಾರೆ, ಅವರು ಯೋಗ ಮಾಡ್ತಾ ಇದ್ದಾರೆ. ಅದು ತುಂಬಾನೇ ಪವರ್ಫುಲ್ ಆದ ಮುದ್ರಾ. ಅದು ಎಷ್ಟು ಪವರ್ಫುಲ್ ಅಂದ್ರೆ ಅಷ್ಟು ಶಕ್ತಿ ಬರುತ್ತೆ ಅವ್ರ ಬ್ರೈನ್ಗೆ ಅದರಿಂದ. ಅದನ್ನ ಸಂಜನಾ ಅವರು ಉಪಯೋಗ ಅಂದ್ರೆ ಲೈಕ್ ಪ್ರಾಕ್ಟೀಸ್ ಮಾಡಿದ್ದುಂಟಾ ಆ ಯೋಗ ಅಥವಾ ಆ ಮುದ್ರೆ? ನನಗೆ ಆ ಮುದ್ರದ ಬಗ್ಗೆ ಈಗೀಗ ಲಾಸ್ಟ್ 2-3 ಡೇಸಲ್ಲಿ ನಡೆದಾದ್ಮೇಲೆ ವಿಚಾರಣೆ ಮಾಡಿದ್ದೀನಿ. ಆ್ಯಂಡ್ ನನಗೆ ಇನಿಷಿಯಲಿ ಅನ್ಸಿದ್ದೇನೆಂದ್ರೆ ಕೈಗೇಟ್ ಆಗಿರಬೇಕು ಅಂತ. ಅದಾದ್ಮೇಲೆ ತುಂಬಾ ಋಷಿ ಮುನಿಯರ ಒಂದು ವೈರಲ್ ವಿಡಿಯೋಸ್ ನೋಡಿದ್ರೆ ಇದು ನಿಜಕ್ಕೂ ಒಂದು ಮುದ್ರಾನೇ ಆಗಿದೆ. ರೆಸಿಪ್ರೊಕೇಟಿವ್ ಯೋಗ ಹೇಳ್ತಾರೆ ಅದನ್ನ, ಟು ಜನರೇಟ್ ಸ್ಟ್ರೆಂತ್ ಇನ್ ಯೋರ್ ಬ್ರೈನ್. ಮ್ಯಾಮ್, ಈ ತುಂಬಾ ಅಂದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಆ ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ ಅಂತ ಹೊರಗಡೆ ಬಂದ ಮೇಲೆ ರೇಣುಕಾ ಸ್ವಾಮಿ ಗೌತಮ್ KS 1990 ಅನ್ನುವಂಥ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದ. ಆ ಫೇಕ್ ಅಕೌಂಟ್ನಿಂದ ಕಾಮನ್ ಪೀಪಲ್ಸಿಗೆ ಅಷ್ಟೇ ಅಲ್ಲ, ಅವನು ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡಿದ. ಅದರಲ್ಲಿ ಪವಿತ್ರ ಗೌಡ ಅವರಿದ್ರು, ಶುಭ ಪುಂಜಗೆ ಮತ್ತೆ ರಾಗಿಣಿ ಅವ್ರಿಗೂ ಕೂಡ ಆ ಅಕೌಂಟ್ನಿಂದ ಮೆಸೇಜ್ ಹೋಗಿತ್ತು ಅನ್ನುವಂಥದ್ದು ಚಾರ್ಜ್ ಶೀಟ್ನಿಂದ ರಿವೀಲ್ ಆದಂಥ ಮಾಹಿತಿ. ಸೊ ಯಾವ್ಯಾವ ನಟಿಯರಿಗೆ ಹೋಗಿತ್ತು ಈ ಹಿಂದೆ ಕಂಪ್ಲೇಂಟ್ ಆಯಿತು, ಅವರೆಲ್ಲ ಹೌದು ನಮಗೂ ಬಂದಿತ್ತು ಅಂತಂದ್ರು. ಚಿತ್ರಾಲ್ ರಂಗಸ್ವಾಮಿ ನನಗೂ ಬಂದಿತ್ತು ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿದ್ರು. ಈ ನಟಿಮಣಿಯರಿಗೆಲ್ಲ ಬಂದಿದ್ದು ವಿಚಾರ ಗೊತ್ತಾದ್ಮೇಲೆ ಸಂಜನಾ ಏನಾದರೂ ಇನ್ಸ್ಟಾ ಚೆಕ್ ಮಾಡಿದ್ರ ಆ ಒಂದು ಫೇಕ್ ಅಕೌಂಟಿಂದ ಸಂಜನಾ ಅವ್ರಿಗೆ ಏನಾದರೂ ಬ್ಯಾಡ್ ಮೆಸೇಜಸ್ ಅಥವಾ ಫೋಟೋಸ್ ಏನಾದರೂ ಬಂದಿತ್ತಾ, ಪರ್ಟಿಕ್ಯುಲರ್ಲಿ ಗೌತಮ್ KS 1990? ನಾನು ವೆರಿಫೈಡ್ ಅಕೌಂಟ್ಗಳಿಂದನೇ ಬರೋ ಮೆಸೇಜಸ್ ಚೆಕ್ ಮಾಡಲ್ಲ. ಬಿಕಾಸ್ 24 lakh ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿದ್ದಾರೆ, 46 lakh ಫಾಲೋವರ್ಸ್ ಫೇಸ್ಬುಕ್ಕಲ್ಲಿದ್ದಾರೆ, ಯೂಟ್ಯೂಬಲ್ಲಿ 1 lakh ಅಬಬ ಇದ್ದಾರೆ. ಅದು ಕುತ್ಕೊಂಡು DM ಎಲ್ಲ ಹೋದ್ರೆ ಐ ಥಿಂಕ್ ನಿಮಗೂ ಇಂಟರ್ವ್ಯೂ ಕೊಡೋಕ್ಕೆ ಟೈಮ್ ಇರಲ್ಲ. ಒಂದು 3 ವರ್ಷ ಆದಮೇಲೆ ಫ್ರೀ ಆಗ್ತೀನಿ ನಾನು ವೆರಿಫೈಡ್ ಅಕೌಂಟಿಂದ ಬರೋ ಮೆಸೇಜೇ ಓದಲ್ಲ. ಇನ್ನು ಅನ್ವೆರಿಫೈಡು ಈ ಸ್ಪ್ಯಾಮರ್ಸ್ ಎಲ್ಲ ತಲೆಯಲ್ಲಿ ಹಾಕ್ಕೊಂಡು ಉಳಿದ ಥರ ಓಡಾಡಿದ್ರೆ ಜೀವನನೇ ಮುಗ್ದೋಗುತ್ತೆ. ಈ ತರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅವರದ್ದಲ್ಲದ ಇನ್ನೊಂದು ಅಕೌಂಟ್ನಲ್ಲಿ ಬ್ಯಾಡ್ ಕಮೆಂಟ್ ಮಾಡೋದು ಹೆಣ್ಮಕ್ಳಿಗೆ, ಅಥವಾ ಕೆಟ್ಟದಾಗಿ ಫೋಟೋಸ್ಗಳನ್ನ ಕಳಿಸೋದು, ನ್ಯೂಡ್ ಪಿಕ್ಚರ್ಸ್ ಕಳಿಸೋದು, ಈ ಥರ ಕ್ಯಾರೆಕ್ಟರ್ ಇರುವಂಥ ಕ್ಯಾಟಗರಿಯ ಗಂಡು ಮಕ್ಕಳಿಗೆ ಏನು ಹೇಳ್ತಾರೆ ಸಂಜನಾ? ನಿಲ್ಲಿಸಿ ಸಾಕು, ಕಲಿಯುಗ ಇನ್ನೂ ವರ್ಸ್ಟ್ ಹಾಕ್ಕೊಂಡು ಹೋಗ್ತದೆ. ಸೈಕೋಯಿಸಮ್ ಇದು. ಅಂದರೆ ಹುಚ್ಚುತನಕ್ಕೆ ಒಂದು ಮಿತಿ ಇರಬೇಕು. ಆ್ಯಂಡ್ ಯಾರೇ ಒಂದು ಹೆಣ್ಣಿರ್ಬಹುದು, ನಿಮ್ಮ ಹೆಂಡತಿ ಬಿಟ್ಟು ಪ್ರತಿಯೊಬ್ಬರಲ್ಲಿ ಒಂದು ತಾಯಿ ನೋಡಿ ಅಥವಾ ಒಂದು ತಂಗಿ ನೋಡಿ ಅಥವಾ ಒಂದು ಅಕ್ಕನ ಭಾವನೆ ಇರಲಿ. ಒಂದು ಕಾಮದಿಂದ ನೋಡೋದು ಅಥವಾ ಈ ಥರ ಸೈಕೋಟಿಕ್ ಆಗಿರೋದು ಹಾಗೆ ಇರಬೇಡಿ. ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಇರಿ, ಆಧ್ಯಾತ್ಮಿಕವಾಗಿ ಜೀವನ ಮಾಡಿ, ನಿಮ್ಮ ಜೀವನದ ಒಂದು ಸಕ್ಸಸ್ಫುಲ್ ಆದ ಒಂದು ಗುರಿ ಇಟ್ಕೊಳ್ಳಿ. ನೀವು ಹೇಗೆ ಒಂದು ದೊಡ್ಡ ಮನುಷ್ಯನಾಗಿ ಜೀವನ ಸಾಗಬೇಕು ಅಂತ ನೋಡಿ. ಈ ಥರ ಪೊರ್ಕಿತನದಲ್ಲಿ ಹೋಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹೇಳಿದ್ರಿ ಅಂದರೆ ಇಗ್ನೋರೆನ್ಸು ವೆರಿ ಇಂಪಾರ್ಟೆಂಟು, ನಾನು ನೋಡೋಕ್ಕೆ ಹೋಗಲ್ಲ ಬ್ಯಾಡ್ ಕಮೆಂಟ್ಸು ಅನ್ನುವಂಥದ್ದು. ಕೆಲವರು ಪೊಲೀಸವರೇ ಹೇಳ್ತಾರೆ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ. ಬಟ್ ಅದೇ ಆ್ಯಕ್ಷನ್ನ ಇವರು ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಪವಿತ್ರ ಗೌಡ ಅವರು. ಬಟ್ ಅವ್ರು ಹಂಗೆ ಮಾಡಲಿಲ್ಲ. ಇವತ್ತು ಫೈನಲಿ ಒಪ್ಕೊಂಡಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ರಿವೀಲ್ ಆಗಿದೆ, ಹೌದು ನಾನು ಸ್ಪಾಟಲ್ಲಿ ಇದ್ದಿದ್ದು ನಿಜ, ನಾನು ಇಂಥದ್ದು ನನಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದೆ ರೇಣುಕಾ ಸ್ವಾಮಿ ಅನ್ನುವಂಥ ವ್ಯಕ್ತಿ ಇವನೇ ಅಂತ ಗೊತ್ತಾದ್ಮೇಲೆ ಅವನಿಗೆ ಕಪಾಳಕ್ಕೆ ಬಾರಿಸ್ದೆ ಚಪ್ಪಲಿಲಿ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಆ ಹೆಣ್ಮಗಳು ಮಾಡಿದ್ದು ಸರಿ ಅನ್ಸುತ್ತಾ ಅಥವಾ ಅವ್ರು ರಾಂಗ್ ಅಂತ ಅನ್ಸುತ್ತಾ ಸಂಜನಾ? ಇಷ್ಟು ವಿಷಯ ಇದ್ದಿಲ್ಲ, ಸುಮ್ಮನೆ ಹಿಂಗೆ ಡಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ, ಇಷ್ಟು ವಿಷಯ ಇದ್ದಿಲ್ಲ. ಆ್ಯಂಡ್ ಒಂದು ಲೇಡೀಸಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ. 17-18 ಫ್ಯಾಮ್ಲೀಸ್ ರೋಡಿಗೆ ಬಂದಿದ್ದಾರೆ. ಒಬ್ಬರು ತಂದೆಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ, ರೇಣುಕಾ ಸ್ವಾಮಿ ಸಾವಿಗೇನೆ ಶರಣಾಗೋಗಿದ್ದಾರೆ. ನಿಮಗೆ ಗೊತ್ತಲ್ವಾ? ಈಗ ನಿಮ್ಮ ಮನೆಯವರು ಈ ಥರ ತುಂಬಾ ಕೋಪವಾದಿ, ತುಂಬಾ ಪೊಸೆಸಿವ್ ಕ್ಯಾರೆಕ್ಟರು. ಗೊತ್ತಿದ್ರೆ ಹೇಗಿರಬೇಕು? ತಗ್ಗಿ ಬಗ್ಗಿ ಏನೂ ಆಗಿಲ್ಲ ಆ ಥರ ಸುಮ್ಮನೆ ಇದ್ಬಿಡ್ಬೇಕು, ಬ್ಲಾಕ್ ಮಾಡಿಬಿಟ್ಟು. ಈಗ ಬೀದಿನಲ್ಲಿ ನಾಯಿ ನಮಗೆ ಕಚ್ಚಕ್ಕೆ ಬರುತ್ತೆ, ನಾವು ಹೋಗ್ಬಿಟ್ಟು ನಾಯಿನ ರಿವರ್ಸ್ ಕಚ್ಚಕ್ಕಾಗತ್ತಾ?
ಇಷ್ಟೇ ಇದ್ದಿದ್ದು ಆ ಲೇಡೀಸ್ ವಿಷಯಕ್ಕೆ. ನೀವು ಹೇಳ್ತಾ ಇದ್ದೀರಾ ಈ ಲೇಡೀಸ್ ಮಾಡಿದ ಈ ಥರ ಸರಿನಾ? ಇದಕ್ಕೆಲ್ಲ ಒಟ್ಟು ಮಹಾಭಾರತ ಆಗಿದ್ದೇ ಬರೀ ಕೆಟ್ಟ ಮಾತುಗಳಿಂದ ಅಂತೆ. ಅಷ್ಟೂ ದೊಡ್ಡ ಪ್ರಾಬ್ಲಮ್ ಆಗೋಯ್ತು, ಅದು ಒಂದು ಲೇಡೀಸ್ ಹೇಳಿದ ಮಾತಿಂದ ಅಂತೆ. ಸೊ ಇದು ಎಲ್ಲ ಉದಾಹರಣೆಗಳು ಜೀವನದಲ್ಲಿ ನಮ್ಮ ಹಿಸ್ಟ್ರಿನಲ್ಲಿ ಆಲ್ರೆಡಿ ಇದೆ. ಸೊ ಇದನ್ನ ನಿಮಗೆ ಗೊತ್ತು, ನಿಮ್ಮ ಮನೆಯವರು ಶಾರ್ಟ್ ಟೆಂಪರು, ತುಂಬಾನೇ ಬೇಕಂತಾನೆ ಮಾಡಿದಾರ ಈ ಲೇಡೀಸು ಅಂತ ನನಗೆ ಅನಿಸ್ತಾ ಇದೆ. ತೋರ್ಸಕ್ಕೆ ಓ ನಾನು ಬದುಕಿದ್ದೀನಿ, ನಾನು ಈ ಜೀವನದಲ್ಲಿ ಇದ್ದೀನಿ, ಅವ್ರ ಜೀವನದಲ್ಲಿ ನಾನು ಇದ್ದೀನಿ ಅಂತ ಬೇಕಂತಾನೆ ಮಾಡಿದ್ದಾರೆ, ಬೇಕಂತಾನೆ ಇದೆಲ್ಲ ಆಗಿ ಮಾಡಿಸಿದಾರ ಅವ್ರ ಕೈಯಿಂದಾನೆ ಅಂತ ನನಗಂತೂ ಅನ್ಸುತ್ತೆ. ತುಂಬಾ ಬೇಜಾರಾಗತ್ತೆ ನನಗೆ. ಅಷ್ಟೊಂದು ದೊಡ್ಡ ವ್ಯಕ್ತಿನ ದರ್ಶನ್ ಅವ್ರನ್ನ ಯಾವ ಮಟ್ಟಕ್ಕೆ ತಂದ್ಬಿಟ್ಟು ಯಾವ ಮಟ್ಟಕ್ಕೆ ಡೆಸ್ಟ್ರಾಯ್ ಮಾಡಿಬಿಟ್ರು. ಇದು ಒಂದು ಟೆಂಪ್ರವರಿ ಡಿಸ್ಟ್ರಕ್ಷನ್ನೇ ಆಗಿರ್ಬಹುದು, ಬಟ್ ಸ್ಟಿಲ್ ಎಷ್ಟು ನೋವಾಗಿದೆ. ಅವ್ರ ಸ್ವಂತ ವೈಫ್ ವಿಜಯಲಕ್ಷ್ಮಿ ಅವ್ರ ಪರಿಸ್ಥಿತಿ ನೋಡಿ, ಅವ್ರ ಮಗ ನೋಡಿ ಹೆಂಗ್ ನೊಂದಿರ್ತಾನೆ. ಆ ಚಿಕ್ಕ ಮಗು 15 ವರ್ಷದ ವಯಸ್ಸಲ್ಲೇ 40 ವರ್ಷದ ವಯಸ್ಸು ಆಗೋಗಿರತ್ತೆ ಅವ್ರಿಗೆ, ಅಷ್ಟು ಕುಗ್ಗಿರ್ತಾರೆ. ಈ ತರ ಎಲ್ಲ ನಡೆದ್ರೆ ಮಕ್ಕಳಿಗೆ ಒಳ್ಳೇದಲ್ಲ ಮಾನಸಿಕವಾಗಿ. ಒಂದು ಹೊರಗಿನ ಲೇಡೀಸು ಮನೆ ಒಳಗೆ ಬಂದ್ಬಿಟ್ಟು ನೋಡಿ ಹೆಂಗೆಲ್ಲ ಮಾಡ್ಬಿಟ್ರು. ನಿಜಕ್ಕೂ ಇದು ಬೇಕಾಗಿರ್ಲಿಲ್ಲ. ದರ್ಶನ್ ಅವರು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ ಅಂತ ತುಂಬಾ ಜನ ಹೇಳಿದ್ರು, ನೀವು ಅದನ್ನ ಹೇಳ್ಕೊಂಡ್ ಬಂದ್ರಿ. ಬಟ್ ಚಾರ್ಜ್ ಶೀಟ್ ರಿವೀಲ್ ಆದಾಗ ಅವರು ದರ್ಶನ್ ಅವರೇ ಹೇಳ್ಕೊಂಡಿದ್ದಾರೆ, ಸಾಯಿಸೋ ಉದ್ದೇಶ ನಂಗಿರ್ಲಿಲ್ಲ, ಸ್ಪಾಟ್ ಅಲ್ಲಿ ನಾನಿದ್ದೆ, ಬಟ್ ಸತ್ತಾಗ ರೇಣುಕಾಸ್ವಾಮಿ ಸಾವನ್ನಪ್ಪದಂತ ಸಂದರ್ಭದಲ್ಲಿ ನಾನು ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲೂ ಪ್ರೂವ್ ಆಗಿದೆ. ಬಟ್ ಹೊಡೆದಿದ್ದಂತೂ ನಿಜ. ತಪ್ಪು ಮಾಡಿದ್ಯೇನಪ್ಪ, ನೀನು ಎಷ್ಟು ಸ್ಯಾಲ್ರಿ ತಗೋತೀಯಾ, ಎಷ್ಟು ದುಡಿತೀಯ ಅಂದ್ರೆ 20,000 ದುಡಿತೀಯ, 20,000 ರೂಪಾಯಿಗೆ ನಿಂಗೆ ಈ ತರ ಶೋಕಿಗಳೆಲ್ಲ ಬೇಕಾ, ಈ ತರ ಕಮೆಂಟ್ಸ್ಗಳನ್ನ ಮಾಡ್ಬೋದಾ ನೀನು ಅಂತ ಎಲ್ಲ ಕೇಳ್ದೆ, 2 ಏಟ್ ಹೊಡೆದೆ ಅಂತಾನು ಒಪ್ಕೊಂಡಿದ್ದಾರೆ. ಬಹುಶಃ ನೀವು ಚಾರ್ಜ್ ಶೀಟ್ ಗಮನಿಸಿರ್ತೀರಾ, ಏನ್ ಹೇಳ್ತೀರಾ ಮ್ಯಾಮ್ ಈ ಕ್ಷಣ? ಯಾಕಂದ್ರೆ ಹೊಡೆದಿದ್ ಸತ್ಯ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ನನ್ನ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಚಾರ್ಜ್ ಶೀಟಲ್ಲಿ ನಾನು ಎಲ್ಲಾನು ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಇತ್ತು. ನನಗಲ್ಲಿ ವಿಚಾರಣೆನೂ ಮಾಡಿಲ್ಲ, ಅದು ಪ್ಲಸ್ ಎಲ್ಲಾನು ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ನನ್ನ ಹೇಳಿಕೆನೆ ಬರೆದಿದ್ದಾರೆ ಕನ್ನಡದಲ್ಲಿ. ಮತ್ತೆ ಇನ್ನ ಏನು ಬರೆದಿದ್ರು, ನಾನು ಬ್ರಿಗೇಡ್ ರೋಡ್ಗಳಲ್ಲಿ, MG ರೋಡ್ಗಳಲ್ಲಿ ಓಡಾಡುತ್ತಾ ಇರ್ತೇನೆ, ನಾನು ಬೆಂಗಳೂರಲ್ಲಿ ಪಬ್ಬುಗಳಲ್ಲಿ, ಹೋಟೆಲುಗಳಲ್ಲಿ ಎಂಜಾಯ್ ಮಾಡುತ್ತಾ ಇರ್ತೇನೆ. ಈ ಥರ ಯಾರಮ್ಮ ಆರ್ಟಿಸ್ಟ್ ಬರೀತಾರೆ? ನನ್ನ ಚಾರ್ಜ್ ಶೀಟಲ್ಲಿ ಈ ಥರ ಬರೆದಿದೆ. ಹಾಗಾದ್ರೆ ಈಗ 3,900 ಅಲ್ಲ, ಈಗ ಒಂದ್ ನಿಮಿಷ ಕೆಳಗೆ ಆರೋಪಿ ಸಂಜನಾರವರ ಸಿಗ್ನೇಚರ್ ಅಂತ ಬರ್ತಿದೆ. ಆ ಸಿಗ್ನೇಚರ್ ಪಕ್ಕದಲ್ಲಿ ಜಾಗಾನೇ ಖಾಲಿ ಇದೆ, ನಾನು ಸೈನ್ ಮಾಡಿಲ್ಲ. ಅವ್ರಿಗೆ ಬೇಕಾದಂಗೆ ನನ್ನ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಬರ್ದ್ಬಿಟ್ಟಿದ್ರು. ಹಂಗಾದ್ರೆ ಈ ಚಾರ್ಜ್ ಶೀಟ್ಗಳನ್ನು ಫೇಕ್ ಆಗಿ ಕ್ರಿಯೇಟ್ ಮಾಡ್ಬೋದಾ? ಹಂಗಾದ್ರೆ 3,991 ಪುಟ ಚಾರ್ಜ್ ಶೀಟು, 231 ಸಾಕ್ಷಿ ಸಿಕ್ಕಿರೋದು ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ. ಹಾಗಾದ್ರೆ ದರ್ಶನ್ ಅವರು ಒಪ್ಕೊಂಡಿದ್ದಾರೆ, ಹೊಡೆದಿದ್ದು ಸತ್ಯ ಅಂತ ಒಪ್ಕೊಂಡಿದ್ದಾರೆ, ಪವಿತ್ರ ಗೌಡ ಅವರು ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಈ ತರದೆಲ್ಲ ಸುಮಾರು ವಿಚಾರಗಳು ಆಚೆ ಬಂದಿದೆ ಮ್ಯಾಮ್. ಹಾಗಾದ್ರೆ ಅದು ಫೇಕಾ ಅಥವಾ ಹೇಗೆ? ಸಮಯ ಇದಕ್ಕೆ ತೀರ್ಪು ನೀಡುತ್ತೆ. ಓಕೆ, ಇದು ಮೀಡಿಯಾ ಟ್ರಯಲ್ ನಾವು ಮಾಡಬಾರ್ದು. ಆ್ಯಂಡ್ ನಾವು ಯಾವುದೇ ಒಂದು ಡಿಸಿಷನ್ ಮೇಲೆ ಹೋಗಬಾರ್ದು. ಇವ್ರಿಗೆ 20 ವರ್ಷ ಜೈಲ್ ಫಿಕ್ಸು, ಇವ್ರಿಗೆ 14 ವರ್ಷ ಲೈಫ್ ಸೆಂಟೆನ್ಸ್ ಆಗುತ್ತೆ ಫಿಕ್ಸು, ಇವರೇ ಮರ್ಡರ್ ಮಾಡಿದಾರೆ ಫಿಕ್ಸು, ಅದೆಲ್ಲ ನಾವು ಹೇಳಕ್ಕೆ ಯಾರೂ ಇಲ್ಲ. ನೀವು ಜಡ್ಜ್ ಅಲ್ಲ, ನಾನು ಜಡ್ಜ್ ಅಲ್ಲ. ಸಮಯ ತೀರ್ಪು ನೀಡುತ್ತೆ. ಈಗ ಆರೋಪಿ ಆಗಿದ್ದಾರೆ, ಆರೋಪಿಯ ದೃಷ್ಟಿಯಲ್ಲಿ ನೋಡೋಣ. ಆ್ಯಂಡ್ ಚಾರ್ಜ್ ಶೀಟಲ್ಲಿ ಕೆಲವೊಂದು ಸುಳ್ಳಾಗಿರ್ಬೋದು, ಕೆಲವೊಂದು ನಿಜ ಆಗಿರ್ಬೋದು. ದಟ್ಸ್ ಅ ಮ್ಯಾಟರ್ ಆಫ್ ಟ್ರಯಲ್ ಇನ್ ದ ಕೋರ್ಟ್ ಆಫ್ ಲಾ. ಅದಕ್ಕೇನೆ ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಇದೆ, ಅದಕ್ಕೇನೆ ಅಷ್ಟು ಪುರೋಹಿತರಾದ ನಮ್ಮ ಜಡ್ಜ್ಗಳು ಇದ್ದಾರೆ. ಸೊ ನಾವು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಾವು ಭರವಸೆ ನೀಡೋಣ. ಪ್ರತಿಯೊಂದು ಏನು ಹೇಳಿಕೆ ಇದೆಯೋ ಸಬ್ಸ್ಟಾನ್ಷಿಯಲ್ ಆಗಿ ಅದಕ್ಕೆ ಪ್ಯಾರಲಲ್ ತಾಂತ್ರಿಕ ಪ್ರೂಫ್ ಇರಬೇಕು, ಮತ್ತು DNA ಪ್ರೂಫ್ಗಳಿರಬೇಕು, ಹಲವಾರು ಪ್ರೂಫ್ಗಳಿರಬೇಕು. ನನ್ನ ಜೊತೆ ಮಾಡಿದ ಕೆಲವೊಬ್ರು ಪೊಲೀಸು ಕೆಟ್ಟವ್ರು ಅಂದರೆ, ಇವ್ರ ಜೊತೆ ದರ್ಶನ್ ಅವ್ರ ಜೊತೆನೂ ಮಾಡಿದ ಕೆಲವೊಬ್ರು ಪೊಲೀಸವರು ಕೆಟ್ಟವ್ರೆ ಅಂತ ನಾವು ಹೇಳೋಕ್ಕಾಗಲ್ಲ. ಪೊಲೀಸ್ರವರು ನಮಗೆ ಸುರಕ್ಷಣೆ ನೀಡ್ತಾ ಇರೋದ್ರಿಂದಾನೇ ನೀವು ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಆರಾಮಾಗಿ ಕೂತಿದ್ವಿ. ಇಷ್ಟಕ್ಕೆ ನೋಡಿ ನಮ್ಮ ಮನೆ ಚಿಲ್ಕಾನೂ ಹಾಕಿಲ್ಲ. ಈಗ ನಾವು ಎಷ್ಟು ಸೇಫ್ ಇದೀವಿ ಅಂದರೆ ಪೊಲೀಸ್ ಅವರಿಂದಾನೇ ನಾವು ಸೇಫ್ ಇದೀವಿ. ಸೊ ಏನು ನಡೆದಿದೆಯೋ ಏನು ನಡೆದಿಲ್ವೋ ಈಗಲೇ ಒಂದೇ ದಿನದಲ್ಲಿ ಇದು ಡಿಸೈಡ್ ಮಾಡೋದಕ್ಕೆ ಯಾರೂ ಇಲ್ಲಿ ದೇವರಿಲ್ಲ. ಆ್ಯಂಡ್ ಆರೋಪಿ ಥರನೇ ನೋಡಿ ನನ್ನ ಜೊತೆ ಇನ್ನೂ ಎಷ್ಟು ಕೆಟ್ಟದಾಗಿ ಮಾಡ್ತಾರೆ. ನನಗಂತೂ ಕ್ಲೀನ್ ಚಿಟ್ಟು ಬಂದಿದೆ. ಇವಳು ಯಾವಳು ದೊಡ್ಡವಳು, ಇವಳ ಜೊತೆ ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂತ ಕೆಳಗೆ ಕಮೆಂಟ್ಸಲ್ಲೆಲ್ಲ ಬರೀತಾರೆ. ಇನ್ನೂ ಕೆಲವೊಬ್ಬರು ಅವ್ರಿಗೆ ಮಾನವೀಯತೆ ಇದೆ, ದರ್ಶನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಾಡಲಿ, ಅವ್ರ ಇಷ್ಟ, ಶಿ ಹ್ಯಾಸ್ ಫ್ರೀಡಮ್ ಅಂತಾನೂ ಬರೀತಾರೆ. ಸೊ ನಾವು ಏನೇ ಮಾಡಿದ್ರು ಬರೀ ಕೆಟ್ಟದೇ ಬರೆಯೋರು, ಕೆಟ್ಟದೇ ಹೋಲ್ಸೋರು ಪ್ರಪಂಚನೇ ಹಂಗಾಗೋಗಿದೆ, ಜನನೇ ಹಂಗಾಗೋಗಿದ್ದಾರೆ. ಕೆಟ್ಟದನ್ನ ಎಲ್ಲ ಬಿಟ್ಬಿಟ್ಟು ಒಳ್ಳೇದಾಗತ್ತೆ, ನಮ್ಮ ದರ್ಶನ್ ಅವ್ರು ಹೆಂಗೋ ಒಂದು ರೀತಿನಲ್ಲಿ ಈ ಪ್ರಾಬ್ಲಮಿಂದ ಹೊರಗೆ ಬರ್ತಾರೆ,
ಅವರು ಇದರಲ್ಲಿ ಬಿದ್ದಿರೋದು ಖಂಡಿತವಾಗ್ಲೂ ಸಾವಸದ ದೋಷದಿಂದ ಅಂತ ನನ್ನ ನಂಬಿಕೆ. ಈಗ ಅವ್ರಿಗೆ ಒಳ್ಳೇದೇ ಆಗ್ಬೇಕು ಅಂತ ನಾವೆಲ್ಲರೂ ಬಯಸೋಣ. ನನ್ನ ಲಾಸ್ಟ್ ಕ್ವಶನ್, ಎರಡು ಇನ್ಸಿಡೆಂಟ್. ಒಂದು ಪರಪ್ಪನ ಅಗ್ರಹಾರದ ರಾಜಾತಿಥ್ಯ ಕೊಟ್ಟಿದ್ದು, ಅಗ್ರಹಾರದಲ್ಲಿ ಅವರಿಗೆ ಐಷಾರಾಮಿ ಲೈಫ್ ಸ್ಟೈಲ್ ಸಿಕ್ಕಿದೆ, ಒಂದ್ ಕೈಲಿ ಕಾಫಿ ಮಗ್ಗು, ಇನ್ನೊಂದ್ ಕೈಲಿ ಸ್ಮೋಕ್ ಮಾಡ್ಕೊಂಡು ಕೂತ್ಕೊಂಡಿದ್ದು, ಬೇರೆ ಬೇರೆ ರೌಡಿ ಶೀಟರ್ಗಳ ಜೊತೆ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಅಂದ್ರೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ದು, ಅದೊಂದು ಕತೆ. ಆದ್ರೆ ಇನ್ನೊಂದು ಬಳ್ಳಾರಿ ಜೈಲಲ್ಲಿ ಇವಾಗ ಅವರು ಹೊರಗಡೆ ಬರ್ತಾ ಇದೆ, ಕೈ ಸನ್ನೆ ಮಾಡಿದ್ದು, ಮೀಡಿಯಾಗೆ ಮಿಡಲ್ ಫಿಂಗರ್ ತೋರಿಸಿದ್ದು, ಎರಡೂ ಇನ್ಸಿಡೆಂಟ್ಗಳು ಅವರಿಗೆ ಬೇಲ್ ಸಿಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಿದೆ. ಹೌದಾ? ಇದು ಬೇಲ್ ಸಿಗೋದಕ್ಕೆ ಮುಳುವಾಗುತ್ತಾ ಈ ಪ್ರಕರಣ ಅನ್ನುವಂಥದ್ದು? ನೋಡಿ, ಅವರು ಬ್ಯಾಂಗ್ಳೂರ್ ಜೈಲಲ್ಲಿ ನಿಮ್ಮ ಪ್ರಕಾರ ರಾಜಾದಿತ್ಯದಲ್ಲಿ ಇದ್ರೆ, ಅದಕ್ಕೆ ನನ್ನ ಪ್ರಕಾರ ಆಲ್ರೆಡಿ ಇಮಿಡಿಯೇಟ್ ಅವ್ರಿಗೆ ಸಸಿ ಆಗಿಬಿಟ್ಟು ಬೆಲ್ಲಾರಿಗೇ ಶಿಫ್ಟ್ ಮಾಡಿ ಇನ್ನೂ ಒಂದಷ್ಟು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಂದು. ಸೊ ಅವ್ರಿಗೆ ಆಲ್ರೆಡಿ ಅದ್ರ ಶಿಕ್ಷೆ ಆಗೇ ಬಿಟ್ಟಿದೆ. ಓಕೆ. ಆ್ಯಂಡ್ ಸಂಬಂಧಪಟ್ಟಿದ್ದ 7, 8, 9 ಇನ್ಚಾರ್ಜ್ ಪೊಲೀಸ್ಗಳನ್ನು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟು ಆಗೇ ಬಿಟ್ಟಿದೆ. ಅಲ್ಲಿಂದ ಅಲ್ಲೇ ನ್ಯಾಯ ಏನೇನು ಆಗಬೇಕಿದೆಯೋ ಎಲ್ಲ ಆಗೋಗಿದೆ, ಲೆಕ್ಕ ಮುಗ್ದೋಗಿದೆ ಅದು. ಅದಿಲ್ಲದೆ ಇದು ಕೈ ಸುನ್ನೆ ಮಾಡ್ತಾ ಇರೋದು ಅವ್ರು ಯೋಗ ಮಾಡ್ತಾ ಇದ್ರಮ್ಮ. ಅದೊಂದು ತುಂಬಾ ಪವರ್ಫುಲ್ ಆದ ಮುದ್ರಾ. ಋಷಿ ಮುನಿಯರೇ ತುಂಬ ಜನ ಹೇಳ್ತಾ ಇದ್ದಾರೆ, ಟ್ರೆಂಡ್ ಆಗೋಗಿದೆ ಅದೊಂದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ. ಅವ್ರ ಪಾಡಿಗೆ ಅವ್ರು ಪ್ರಾರ್ಥನೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಅವ್ರ ಮೈಂಡಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 1% ಆದರೂ ಅವ್ರ ಕಣ್ಣಲ್ಲಿ ಕೋಪ ಇತ್ತಾ? 1% ಆದ್ರೂ ರಿಯಾಕ್ಷನ್ ಇತ್ತಾ? ಆದ್ರೆ ಅವರು ಅದೇ ದಿಮಾಕು ದೌಲತ್ತು ಇನ್ನೂ ಬಿಟ್ಟಿಲ್ಲ. ಜೈಲಲ್ಲಿ 3 ತಿಂಗಳು ಅವರು ಜೈಲಲ್ಲಿ ಇದ್ರು ಕೂಡ ಅದೇ ಗತ್ತಲ್ಲಿ ಓಡಾಡ್ತಾ ಇದ್ದಾರೆ ಒಳಗಡೆ. ಇವ್ರೇನು ಜೈಲಲ್ಲಿ ಇದ್ದಾರೋ ಅಥವಾ ಹೊರಗಡೆ ಎಲ್ಲಾದ್ರೂ ಫಾರಿನ್ ಲೊಕೇಶನ್ಸ್ ಅಲ್ಲಿ ಸುತ್ತಾಡ್ತಿದ್ರು ಅನ್ನೋಂಥದ್ದು ಕಮೆಂಟ್ ಅಲ್ಲಿ ಕೆಲವರು ಮಾತಾಡ್ತಾ ಇರೋದು. ಅದು ಮಾತಾಡೋರು ಮಾತಾಡ್ತಾರೆ, ಮಾಡೋರು ಅವ್ರ ಕೆಲಸ ಮಾಡ್ತಾರೆ. ಅವ್ರು ಕುತ್ಕೊಂಡು ಯೋಗ ಮುದ್ರೆಗಳು ಮಾಡ್ತಾ ಇದ್ದಾರೆ. ಬೇರೆಯವ್ರು ಏನು ಮಾತಾಡ್ಕೊಳ್ತಾರೋ ಮಾತಾಡ್ಕೊಳ್ಳಿ. ವಿಜಯಲಕ್ಷ್ಮಿ ದರ್ಶನ್ ಅವರು ಓಡಾಡ್ಕೊಂಡು ಪಾಪ ಜೈಲಿಂದ ಬಿಡಿಸ್ಕೊಂಡ್ಬರ್ಬೇಕು, ಬೇಲ್ ಸಿಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅಂದ್ರೆ ತನ್ನ ಗಂಡ ಜೈಲಲ್ಲಿ ಇದ್ರೆ ಯಾವ್ದು ಪಾರ್ಟಿಗೆ ಫಂಕ್ಷನ್ಸ್ಗೆ ಹೋಗಬಾರ್ದು ಅನ್ನೋಂಥದ್ದು ಕೆಲ ನೆಟ್ಟಿಗರ ವಾದ. ಮೊನ್ನೆ ಬರ್ಡೇ ಪಾರ್ಟಿದೊಂದು ಫೋಟೋ ರಿವೀಲ್ ಆಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರ ಸೊಸೆ ಬರ್ಡೇ ಫಂಕ್ಷನ್ ಅಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಹೋಗಿದ್ದಾರೆ, ಕೇಕ್ ಕಟ್ ಮಾಡಿದ್ದಾರೆ. ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಇಷ್ಟೇ ನೋಡಿ ಲೈಫು, ಗಂಡ ಜೈಲಲ್ಲಿ ಇದ್ರು ಕೂಡ ಯಮ್ಮ ಪಾರ್ಟಿಲಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥ ನೀಚ ಮನಸ್ಥಿತಿಯುಳ್ಳಂಥ ವ್ಯಕ್ತಿಗಳು, ವ್ಯಕ್ತಿತ್ವಗಳು ನಮ್ಮ ಮಧ್ಯೆ ಇದ್ದಾರೆ. ಅಂಥವ್ರು ಏನು ಹೇಳ್ತಾರೆ ಸಂಜನಾ? ಈ ಥರ ಕಮೆಂಟ್ ಮಾಡೋರು ಸರಿನಾ ಅಥವಾ ಹೋಗ್ಲೇಬಾರ್ದಾ ಪಾರ್ಟಿಗೆ? ಹಾಗಾದ್ರೆ ಪ್ರತಿಯೊಬ್ಬರು ವೈ ಡು ದೇ ವುಮೆನ್ ಶೇಮ್? ಅಂದರೆ ಯಾಕೆ ಒಂದು ಮಹಿಳೆಯಾಗಿ ಅವರೇ ತ್ಯಾಗ ಆಗಬೇಕು? ಯಾಕೆ ಒಂದು ಮಹಿಳೆಯಾಗಿ ಅವರೇ ತ್ಯಾಗ ಆಗಬೇಕು? ಒಂದು ಮಹಿಳೆ ಕೆಲಸ ಮಾಡ್ತಾ ಇದ್ರು, ಆ ಮಹಿಳೆನೇ ಕೆಲಸ ಮಾಡಿಬಿಟ್ಟು ಮನೆಗೆ ಬಂದ್ಬಿಟ್ಟು ಅವರೇ ಅಡುಗೆ ಮಾಡಿಬಿಟ್ಟು, ಅವರೇ ಪಾತ್ರೆ ಒಗೆದ್ಬಿಟ್ಟು, ಅವರೇ ಬಟ್ಟೆ ಒಗೆದ್ಬಿಟ್ಟು, ಅವರೇ ಎಲ್ಲ ಕೆಲಸಗಳು ಮಾಡಿಬಿಟ್ಟು 2 ನಿಮಿಷ ಕೂತ್ಕೊಂಡು ಯಾರಾದರೂ ಫ್ರೆಂಡ್ ಜೊತೆ ಮಾತಾಡಿದ್ರೆ ಇದೇನೇ ಕೂತ್ಕೊಂಡು ಹೊಟ್ಟೆ ಹೊಡಿತಾ ಇದೆಯಾ, ಹೋಗಿ ಊಟ ಬಡಿಸು ಅಂತ ಹೇಳ್ತಾರೆ. ಯಾಕೆ ಪ್ರತಿಯೊಂದು ಸಲ ಮಹಿಳೆನೇ ತ್ಯಾಗ ಆಗಬೇಕು? ಏನು ಮಹಿಳೆಯರು ಕೂತ್ಕೊಂಡು ಸ್ವಲ್ಪ ಉಸಿರು ಆಡೋಕ್ಕಾಗಲ್ವಾ? ಏನಾದರೂ ಒಬ್ಬರು ಸ್ನೇಹಿತರು, ಇಲ್ಲಮ್ಮ ನೀನಿಲ್ಲ ಅಂದರೆ ನಾನು ಕೇಕೆ ಕಟ್ ಮಾಡಲ್ಲ ಅಂತ ಅವ್ರು ಹೇಳಿರ್ತಾರೆ. ನೀನು ನನಗೆ ಪ್ರಾಣಕ್ಕಿಂತ ಹೆಚ್ಚು, 2 ನಿಮಿಷ ಬಂದು ಹೋಗು, ನೀನು ತುಂಬ ಡಿಪ್ರೆಷನಲ್ಲಿದೆಯಾ, ನೀನು ಡಿಪ್ರೆಷನಲ್ಲಿದ್ದರೆ ನಾನು ಫೆಸ್ಟಿವಲ್ ಮಾಡೋಕ್ಕಾಗಲ್ಲ, ನಾನು ಹಬ್ಬ ಮಾಡೋಕ್ಕಾಗಲ್ಲ, 2 ನಿಮಿಷ ನನಗೋಸ್ಕರ ಬಂದು ಹೋಗಮ್ಮ. ಉಸಿರು ಆಡಬಾರ್ದಾ ಲೇಡೀಸು? ಕೈ ಕುಯ್ಕೊಂಡ್ಬಿಟ್ಟು ನೇಣು ಹಾಕೊಂಡ್ಬಿಡ್ಬೇಕಾ? ಏನಂತ ತಪ್ಪು ಮಾಡಿಬಿಟ್ರು ಅವರು? ಉಸಿರು ಆಡೋ ಒಂದು ಅಧಿಕಾರ ಇಲ್ವಾ? ಯಾಕೆ ಅವ್ರು ಲೆಕ್ಕ ಕೊಡ್ಬೇಕು ಯಾರಿಗಾದ್ರೂ? ನೀವು ಸಾಕ್ತಾ ಇದ್ದೀರಾ ಅವ್ರಿಗೆ? ನಿಮ್ಮ ಮನೇಲಿ ಬಂದು ಊಟ ಮಾಡ್ತಾ ಇದ್ದಾರ ದಿನ ಅವರು? ನಿಮಗೆ ಲೆಕ್ಕ ಕೊಡಲಿಕ್ಕೆ ಅವ್ರು ಹೇಗೆ ಜೀವನ ಮಾಡ್ಬೇಕಂತ? ಅವರಾಯಿತು, ಅವ್ರ ಪರಿವಾರ ಆಯಿತು, ಅವ್ರ ಜೀವನ ಆಯಿತು, ಅವ್ರ ನೋವಾಯಿತು. ಅವ್ರಿಗೆ ಎಷ್ಟು ಒದ್ದಾಡ್ತಾ ಇದ್ದಾರೆ ಬೇಲಿಗೋಸ್ಕರ. ಈ ಬೆಳ್ಳಾರಿಯಿಂದ ಅಪ್ ಆ್ಯಂಡ್ ಡೌನ್ಗಳು ಮಾಡೋದೇನು ತಮಾಷೆನಾ? ನೋಬಡಿ ಹ್ಯಾಸ್ ದ ರೈಟ್ಸ್ ಟು ಆಸ್ಕ್ ದೀಸ್ ಪರ್ಸ್ನಲ್ ಕ್ವೆಶನ್ಸ್. ನಿಮ್ಮ ಪರ್ಸ್ನಲ್ ಕ್ವೆಶನ್ಸ್ ನೀವು ಹೋಗ್ಬಿಟ್ಟು ನಿಮ್ಮ ಹೆಂಡತಿಗೆ ಕೇಳಿ, ನಿಮ್ಮ ಪರ್ಸ್ನಲ್ ಕ್ವೆಶನ್ಸ್ ನೀವು ಹೋಗ್ಬಿಟ್ಟು ನಿಮ್ಮ ಮಗಳಿಗೆ ಕೇಳಿ. ಯಾಕಂದ್ರೆ ನೀವು ನಿಮ್ಮ ಮಗಳಿಗೆ ಸಾಕಿರ್ಬಹುದು, ನಿಮ್ಮ ಹೆಂಡತಿಗೆ ಸಾಕಿರ್ಬಹುದು. ಬೇರೆಯವ್ರ ಮನೆ ಹೆಂಡತಿಗೆ ಕೇಳೋರು ನೀವ್ಯಾರು? ಹೇಳೋರು ನೀವ್ಯಾರು? ಪಾಯಿಂಟ್ ಔಟ್ ಮಾಡೋರು ನೀವ್ಯಾರು? ಯಾರೂ ಇಲ್ಲ. ಅವ್ರಿಗೆ ಅವ್ರ ಪಾಡಿಗೆ ಇರಕ್ಕೆ ಬಿಡಿ. ಆಲ್ರೆಡಿ ಕುಗ್ಗಿದ್ದಾರೆ, ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ಇನ್ನು ಅವ್ರ ಪ್ರತಿಯೊಂದು ನಿಮಿಷ ಏನು ಮಾಡಬೇಕು, ನಿಮ್ಮಿಂದ ಅಂತೂ ಅಥವಾ ಯಾರಿಂದ ಆದರೂ ಪರ್ಮಿಷನ್ ತಗೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ಚೆನ್ನಾಗಿದ್ದಾಗ ಚೆನ್ನಾಗಿರ್ತಾರೆ, ಚೆನ್ನಾಗಿಲ್ಲದೆ ಇದ್ದಾಗ ಸೊ ಅವ್ರ ವಿರುದ್ಧ ಮಾತಾಡ್ತಾರೆ. ಈ 2 ಫೇಸ್ ಇಟ್ಕೊಂಡು ಮಾತಾಡುವಂಥ ವ್ಯಕ್ತಿತ್ವಗಳಿಗೆ ಸಂಜನಾ ಏನು ಯಾವ ರೀತಿ ಉತ್ತರ ಕೊಡ್ತಾರೆ? 2 ಫೇಸ್ ಅಂದ್ರೆ ಮುಖವಾಡ ಹಾಕೊಂಡು ಬದುಕೋದು, ನಾನು ಚೆನ್ನಾಗಿದ್ದಾಗ ಮಾತ್ರ ಸಂಜನಾನ ಹೊಗಳೋದು, ಅವ್ರ ಜೊತೆ ಒಂಚೂರು ದುಶ್ಮನಿ ಶುರುವಾದ್ರೆ ವಿರುದ್ಧವಾಗಿ ಮಾತಾಡೋದು. ಈ ಥರ ಕ್ಯಾಟಗರಿ ಅಂತ ಯಾರೇ ಇರಲಿ, ಅದು ಸೆಲೆಬ್ರಿಟಿಗಳಿರಲಿ ಅಥವಾ ಕಾಮನ್ ಪೀಪಲ್ಸ್ ಇರಲಿ. ಮೊದಲನೇದಾಗಿ ನನ್ನ ಪರ್ಸ್ನಲ್ ಪಾಲಿಸಿ ಏನಂದರೆ, ಜೀವನದಲ್ಲಿ ಫ್ರೆಂಡ್ಸೇ ಇಟ್ಕೊಬಾರ್ದು, ಯಾರೇ ಇಟ್ಕೊಬಾರ್ದು. ನೀವಾಯಿತು, ನಿಮ್ಮ ಪರಿವಾರ ಆಯಿತು. ನಿಮ್ಮ ಪರಿವಾರದೊಳಗೇ ಜನ ನಿಮ್ಮನ್ನು ಸಹಿಸ್ಕೊಳ್ಳಲ್ಲ ಆ್ಯಕ್ಚುಲಿ. ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರೆ ಆ ಥರನೂ ಜನ ಇರ್ತಾರೆ. ಸೇಫ್ಟಿಯಾಗಿ ಇದ್ಬಿಡಿ. ಯಾರ ಜೀವನದಲ್ಲೂ ತಲೆ ಹಾಕಕ್ಕೆ ಹೋಗಬೇಡಿ.
ಯಾರ ಒಂದು ನೋಟಿಸ್, ಯಾರಾದ್ರೂ ಸಹಾಯ ಕೇಳಕ್ ಬಂದ್ರ, ನಿಮಗೆ ಯಾರಾದ್ರೂ 100 ರೂಪಾಯಿ ಕೇಳಕ್ ಬಂದ್ರ, ಸಾಲ ಕೇಳಕ್ ಬಂದ್ರ, 10 ರೂಪಾಯಿ ಗಿಫ್ಟಲ್ಲಿ ಕೊಟ್ಬಿಡಿ. 100 ರೂಪಾಯಿ ಸಾಲ ಹಾಕಿ ಕೊಟ್ಬೇಡಿ, ಬಿಕಾಸ್ ಆ ಸಾಲ ರಿಟರ್ನ್ ಬರಲ್ಲ. 10 ರೂಪಾಯಿ ಕೊಟ್ಬಿಡಿ, ಗಿಫ್ಟಲ್ಲಿ ಕೊಟ್ಬಿಡಿ, ಸಾಕು. ತಗೊಂಡು ಹೊರಟೋಗ್ಲಿ ಅವರು, ನೀವು ನೆಮ್ಮದಿಯಾಗಿರಿ. ನಿಮಗೆ ಕರುಣೆ ಬಂತು, ಓಕೆ, ಕರುಣೆ ತೋರಿಸಿ. ಮಾನವೀಯತೆ ಅಂದರೆ, ಮನುಷ್ಯ ಅಂದರೆ ಮಾನವೀಯತೆಯಾಗಿರಬೇಕು, ಕರುಣೆ ತೋರಿಸ್ಬೇಕು. ಬಟ್ ಅವ್ರು 100 ರೂಪಾಯಿ ಜೊತೆ ಏನು ಮಾಡಕ್ಕೆ ಹೋಗ್ತಾ ಇದ್ದಾರೆ, ಆ 100 ರೂಪಾಯಿನ ಅವ್ರು ಹೇಗೆ 1000 ರೂಪಾಯಿ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಕೈ ಹಾಕೋದು, ಅವರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ನೀನು ಹಿಂಗೆ ಮಾಡು, ನೀನು ಹಂಗೆ ಮಾಡು, ನೀನು ಹಂಗಿರು, ನೀನು ಹಿಂಗಿರು ಅಂತ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅದ್ರಲ್ಲಿ ಹೋಗಲೇಬೇಡಿ. ಬಿಕಾಸ್ ನೀವು ಒಳ್ಳೇದು ಮಾಡಿದ್ರೂ ನಿಮಗೆ ಕೆಟ್ಟ ಹೆಸರೇ ಬರುತ್ತೆ, ನೀವು ಕೆಟ್ಟದ್ದು ಮಾಡಿದ್ರೂ ನಿಮಗೆ ಕೆಟ್ಟ ಹೆಸರೇ ಬರುತ್ತೆ, ಅವ್ರು ಕೆಟ್ಟದ್ದು ಮಾಡಿದ್ರು ನಿಮ್ಮ ಮೇಲೆ ಬರುತ್ತೆ. ಸೊ ದೂರನೇ ಇರಿ ಎಲ್ಲರಿಂದ. ನಿಮ್ಮ ಪಾಡಿಗೆ ನೀವು, ನಿಮ್ಮ ಗುರಿ ಆಯಿತು, ನಿಮ್ಮ ಜೀವನ ಆಯಿತು, ನೀವು ಕಾಣಿಸ್ಕೊಳ್ಳಿ, ನಿಮ್ಮ ಗುರಿನಲ್ಲೇ ನೀವಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಪಾಲಿಸಿ. ಲಾಸ್ಟ್ ಕ್ವಶನ್, ದರ್ಶನ್ ಅವರ ಈ ಒಂದು ಪ್ರಕರಣ ಸೆಪ್ಟೆಂಬರ್ 17ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಸೊ ಯಾವಾಗ ಬೇಲ್ ಸಿಗ್ಬೋದು ಅಂತ ತಮ್ಗನ್ಸುತ್ತೆ? ಯಾಕಂದ್ರೆ ಈ ಒಂದು ಪ್ರೋಸೆಸ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ, ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಹೈ ಪ್ರೊಫೈಲ್ ಕೇಸ್ಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲೇ ಬೇಲ್ ಸಿಗುತ್ತೆ. ಹೈ ಪ್ರೊಫೈಲ್ ಕೇಸ್ಗೆ ಏನಂದರೆ ಮೀಡಿಯಾ ಟ್ರಯಲ್ ನಿಲ್ಲಬೇಕು, ಅದೂ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಏನೇ ಆದ್ರೂ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟಲ್ಲೇ ಇದರಲ್ಲಿ ಡಬಲ್ ಬೆಂಚ್ ಎಲ್ಲ ಕೂತ್ಕೊಳ್ಳಿಸ್ತಾರೆ. ಡಬಲ್ ಬೆಂಚ್ ಜಡ್ಜಸ್ ಕೂತ್ಕೊಳ್ತಾರೆ, ಇಲ್ಲಾಂದರೆ ಟ್ರಿಪಲ್ ಬೆಂಚ್ ಜಡ್ಜು ಕೂತ್ಕೊಳ್ತಾರೆ. ಡಬಲ್ ಬೆಂಚ್ ಜಡ್ಜು ಅಥವಾ ಟ್ರಿಪಲ್ ಬೆಂಚ್ ಜಡ್ಜು ಮೀನಿಂಗ್ ಏನಂದರೆ, ಒಂದೇ ಸಲ ಎರಡೆರಡು ಜಡ್ಜ್ಗಳು ಅಥವಾ ಮೂರು ಜಡ್ಜ್ಗಳು ಒಂದೇ ಸಲ ಕೂತ್ಕೊಂಡು 3 ಜನರ ಅಭಿಪ್ರಾಯ ಒಂದು ಮಾಡಿ ಅದಕ್ಕೆ ಒಂದು ಡಿಸಿಷನ್ ತಗೊಳ್ಳಲಾಗತ್ತೆ. ಹೈ ಪ್ರೊಫೈಲ್ ಕೇಸು ಈ ಕೇಸೆಲ್ಲ, ಯಾವುದೇ ಒಂದು ಹೈ ಪ್ರೊಫೈಲ್ ಕೇಸ್ ನಮ್ಮ ದೇಶದಲ್ಲಿ ನಡೆದ್ರೂ ಇದೇ ಒಂದು ಪ್ರೊಸೀಜರ್ ಆಗಿರುತ್ತೆ. ಆ್ಯಂಡ್ ಹೈ ಪ್ರೊಫೈಲ್ ಕೇಸಸ್ಸು ಒಂದು ಶ್ರಾಪ ಏನಂದರೆ, ಹೆಚ್ಚಾಗಿ ಹೈಕೋರ್ಟ್ ಹೋಗೋ ತನಕನೇ ಅಥವಾ ಸುಪ್ರೀಂ ಕೋರ್ಟ್ ಹೋಗಾದ್ಮೇಲೆ ಬೇಲ್ಗಳಾಗೋದು. ಆದಷ್ಟು ಬೇಗ ದರ್ಶನ್ ಅವರಿಗೆ ಬೇಲ್ ಆಗಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.